4.98 GB ಆಫ್ 15 GB ಅಂತ ಐತಿ. ಯಾರ್ಯಾರು ಇಲ್ಲಿ 15 GB ಅಂದ್ರೆ 100% 104% ಅಂತ ತೋರಿಸಿರ್ತೈತಿ ರೆಡ್ ಇದ್ರೊಳಗೆ, ಅವ್ರಿಗೆ ಈ ಒಂದು ಏನೈತಲ್ಲ ಟೂಲ್ ಹೆಲ್ಪ್ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ಇದೊಂದು ಶುಭ ಸುದ್ದಿ. ಜಿಮೇಲ್ ಅಕೌಂಟ್ ಯಾರ್ಯಾರಿಗೆ ಫುಲ್ ಆಗೈತಿ ಅವ್ರಿಗೆ ಇದೊಂಥರ ಶುಭ ಸುದ್ದಿ. ಏನಂದ್ರೆ ಜಿಮೇಲ್ ಅಕೌಂಟ್ ಬ್ಯಾಕಪ್ ಹೆಂಗೆ ತೊಗೊಳೋದು ಅಂತಂದ್ರೆ, ಈ ಟೆಕ್ ಬಾನ್ 90 ಮತ್ತು ಟೆಕ್ ಗುರು ರೆಮಿಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಡೈರೆಕ್ಟಾಗಿ ಏನನ್ನೋದು ಹೇಳ್ಕೊಟ್ಬಿಡ್ತೀನಿ, ಯಾಕಂದ್ರೆ ಲೆಂತಿ ವಿಡಿಯೋ ಮಾಡಿದ್ರೆ ಯಾರು ನೋಡೋದಿಲ್ಲ, ಹಂಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಒಳಗೆ ಮುಗಿಸೋಕಂತ ಮಾಡೀನಿ. ಸೊ ಏನಿಲ್ಲ, ಡೈರೆಕ್ಟಾಗಿ ಕ್ರೋಮ್ ಓಪನ್ ಮಾಡಿರಿ. ಕ್ರೋಮಲ್ಲಿ ನಿಮ್ಮ ಜಿಮೇಲ್ ಅಂತ ಓಪನ್ ಮಾಡಿರಿ, ಟೈಪ್ ಮಾಡಿ ನಿಮ್ಮ ಜಿಮೇಲ್ ಅಕೌಂಟ್ ಲಾಗಿನ್ ಆರಿ. ಸೊ ನಾ ಏನು ಮಾಡಿದ್ದೀನಿ, ಆಲ್ರೆಡಿ ನಾನು ಜಿಮೇಲ್ ಅಕೌಂಟ್ ಓಪನ್ ಮಾಡೀನಿ. ಇಲ್ಲಿ ಮೂಲ್ಯಾಗ ಒಂದು ಕಾರ್ನರಿಗೆ, ಅಂದ್ರೆ ಮೂಲ್ಯಾಗ ನಾವು ಅಂತೀವಿ ಕನ್ನಡದಾಗ, ನಮ್ಮ ಆಡು ಭಾಷೆ ಒಳಗೆ, ಇಲ್ಲಿ ಕಾರ್ನರಿಗೆ ಒಂದು ಐಕಾನ್ ಕಾಣುತ್ತೆ ನಿಮ್ಮದು ಲಾಗಿನ್ ಆದಮೇಲೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊರಿ. ಅದನ್ನು ಕ್ಲಿಕ್ ಮಾಡಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಇರ್ತೈತೆ, ಅದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಇಲ್ಲಿ ಡಾಟಾ ಆ್ಯಂಡ್ ಪ್ರೈವೇಸಿ ಅಂತೈತಿ, ಇದನ್ನು ಕ್ಲಿಕ್ ಮಾಡಿರಿ. ಸೊ ಇದನ್ನು ಕ್ಲಿಕ್ ಮಾಡಿ ಲಾಸ್ಟಿಗೆ ಇಲ್ಲಿ ಬರ್ರಿ. ಲಾಸ್ಟಿಗೆ ಇಲ್ಲಿ ನೋಡ್ಬೋದು ತಾವು ಡೌನ್ಲೋಡ್ ಆರ್ ಡಿಲೀಟ್ ಯುವರ್ ಡಾಟಾ ಅಂತ ಇರ್ತೈತಿ, ಅದನ್ನು ಕ್ಲಿಕ್ ಮಾಡಿರಿ. ಇದರಲ್ಲಿ ಡಾಟಾ ಅಂದರೆ ಎರಡು ರೀತಿ, ಡಿಲೀಟ್ ಮಾಡ್ಬೋದು, ನೀವು ಬ್ಯಾಕಪ್ ತೊಗೊಳ್ಳಿಕ್ಕೆ ಡೌನ್ಲೋಡ್ ಮಾಡ್ಬೋದು. ಸೊ ನಾವು ಏನು ಮಾಡ್ತೀವಿ, ಬ್ಯಾಕಪ್ ತೊಗೋಬೇಕು, ಅದಕ್ಕೆ ಡೌನ್ಲೋಡ್ ಯುವರ್ ಡಾಟಾ ಅನ್ನೋದನ್ನು ಕ್ಲಿಕ್ ಮಾಡಿರಿ. ಸೊ ಇದು ಏನು ಮಾಡುತ್ತೆ, ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ, ಗೂಗಲ್ ಟೇಕ್ಔಟ್ ಅಂತಂದೆ. ಇದೇ ಇಂಟಿಗ್ರೇಟೆಡ್ ಐತಿ ಗೂಗಲ್ ಅಕೌಂಟಿಗೆ. ಗೂಗಲ್ ಅವ್ರದ್ದು ಇದು ಮಾಡಿದ್ದೆ ಥರ್ಡ್ ಪಾರ್ಟಿ ಟೂಲ್. ಗೂಗಲ್ ಯುವರ್ ಅಕೌಂಟ್ ಯುವರ್ ಡಾಟಾ, ಎಕ್ಸ್ಪೋರ್ಟ್ ಅ ಕಾಪಿ ಆಫ್ ಕಂಟೆಂಟ್ ಇನ್ ಯುವರ್ ಗೂಗಲ್ ಅಕೌಂಟ್ ಟು ಬ್ಯಾಕ್ ಇಟ್ ಅಪ್ ಆರ್ ಯೂಸ್ ಇಟ್ ವಿತ್ ಅ ಸರ್ವಿಸ್ ಔಟ್ಸೈಡ್ ಆಫ್ ಅ ಗೂಗಲ್. ಓಕೆ, ಬೇರೆ ಇದು ಸರ್ವಿಸ್ ಇದರಲ್ಲಿ ಅದನ್ನು ಕೂಡ ಯೂಸ್ ಮಾಡ್ಬೋದು, ಅಂದರೆ ಗೂಗಲ್ ಬಿಟ್ಟು. ಓಕೆ, ಸೊ ಈಗ ಆಲ್ರೆಡಿ ಒಂದು ನಾನು ಏನು ಮಾಡಿದ್ದೀನಿ, ಎಕ್ಸ್ಪೋರ್ಟ್ ಮಾಡಿದ್ದೀನಿ. ಸೊ ಇದೇನಿದೆ, ಗೂಗಲ್ ಇಸ್ ಕ್ರಿಯೇಟಿಂಗ್ ಕಾಪಿ ಆಫ್ ಡಾಟಾ ಫ್ರಮ್ 3 ಪ್ರಾಡಕ್ಟ್ಸ್. ನಾನು 3 ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಅದು ಹೆಂಗೆ ಅಂತ ತೋರಿಸ್ತೀನಿ. ಇಲ್ಲೇನಿದೆ, ಕ್ರಿಯೇಟ್ ಅ ನ್ಯೂ ಎಕ್ಸ್ಪೋರ್ಟ್. ಓಕೆ, ಇದರಲ್ಲಿ 69 ಐಟಮ್ ಅದಾವು, ಅದರ 67 ತನ್ನಿಂತನ ಸೆಲೆಕ್ಟ್ ಆಗಿರ್ತೈತಿ. ನಾವು ಸೆಲೆಕ್ಟ್ ಮಾಡ್ಕೊರಿ. ಸೊ 0/69 ಸೆಲೆಕ್ಟೆಡ್ ಅಂತ ಬರುತ್ತೆ ಪ್ರಾಡಕ್ಟ್ಸ್. ಇದರಲ್ಲಿ ಹೆಚ್ಚಾಗಿ ನಮ್ಮದು ಸ್ಟೋರೇಜ್ ತಿನ್ನೋದು ಯಾವ್ದಾವ್ದಂದ್ರೆ, ಒಂದು ಡ್ರೈವು, ಎರಡನೇದು ಜಿಮೇಲ್ ಅಟ್ಯಾಚ್ಮೆಂಟು, ಮೂರನೇದು ಗೂಗಲ್ ಫೋಟೋಸ್. ಸೊ ನಾವೇನು ಮಾಡ್ತೀವಿ, ನಂದು ಫುಲ್ ಆಗಿಲ್ಲ, ಬರೀ ನಂದು 5 GB ಅಷ್ಟೈತಿ. ಈಗ ನಿಮ್ದು ಯಾರ್ದು ಎಲ್ಲರದು ಫುಲ್ ಆಗಿರ್ತೈತಿ, ಯಾರ್ಯಾರ್ದು ಅವ್ರು ಏನು ಮಾಡ್ಕೊರಿ, ಡ್ರೈವ್ ಸೆಲೆಕ್ಟ್ ಮಾಡ್ಕೊರಿ. ಡ್ರೈವು ಗೂಗಲ್ ಡ್ರೈವಲ್ಲಿ ಅಟ್ಯಾಚ್ಮೆಂಟ್ಸ್ ಜಾಸ್ತಿ ಇರ್ತವೆ, ಜಾಸ್ತಿ ಸೈಜನು, ಅದಕ್ಕೆ ಅದನ್ನು ನೆಕ್ಸ್ಟ್ ಅದಾದಮೇಲೆ ಮೇನ್ ಇದು ಗೂಗಲ್ ಫೋಟೋಸ್. ಗೂಗಲ್ ಡ್ರೈವ್ಗಿಂತನೂ ಗೂಗಲ್ ಫೋಟೋಸ್ದ ಸ್ಟೋರೇಜ್ ಜಾಸ್ತಿ ಆಗಿರ್ತೈತಿ, ಅದರಿಂದ ಏನಾಕೈತಿ ಸ್ಟೋರೇಜ್ ಫುಲ್ ಅಂತ ಬರ್ತೈತೆ ಜಿಮೇಲ್. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊರಿ. ಮೂರನೇದು ಜಿಮೇಲ್, ಇಲ್ಲಿ ಮೇಲ್ ಅಂತೈತಿ, ಇದನ್ನು ಸೆಲೆಕ್ಟ್ ಮಾಡ್ಕೊರಿ. ಮತ್ತು ನಿಮ್ಮ ಅಡಿಷ್ನಲ್ ಏನಾದರೂ ಬೇರೆದರಲ್ಲಿ ಡಾಟಾ ಇತ್ತಂದರೆ ಅವನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾ ಈ 3 ಸೆಲೆಕ್ಟ್ ಮಾಡಿದ್ದೀನಿ. 3 ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತ ಬರ್ತೈತಿ, ಇದನ್ನು ಕ್ಲಿಕ್ ಮಾಡಿರಿ. ಸೆಲೆಕ್ಟ್ ಡಾಟಾ ಟು ಇನ್ಕ್ಲೂಡ್ 3 ಔಟ್ ಆಫ್ 69. ಸೊ ನೆಕ್ಸ್ಟ್ ಸ್ಟೆಪ್, ಸೊ ಚೂಸ್ ಫೈಲ್ ಟೈಪ್ ಆ್ಯಂಡ್ ಫ್ರೀಕ್ವೆನ್ಸಿ ಇನ್ ಡೆಸ್ಟಿನೇಷನ್. ನಾ ಏನು ಮಾಡ್ತೀನಿ, ಸೆಂಡ್ ಡೌನ್ಲೋಡ್ ಲಿಂಕ್ ವಾಯಾ ಇಮೇಲ್ ಅವ್ರು ಏನು ಮಾಡ್ತಾರೆ, ಗೂಗಲ್ ಟೇಕ್ಔಟಿಂದ ಒಂದು ಇಮೇಲ್ ಬರುತ್ತೆ. ಆ ಇಮೇಲಲ್ಲಿ ನೀವು ಏನು ಮಾಡ್ಬೋದು, ಡೌನ್ಲೋಡು ಲಿಂಕ್ ಕೊಡ್ತಾರೆ, ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದು. ಫ್ರೀಕ್ವೆನ್ಸಿ ಎಕ್ಸ್ಪೋರ್ಟ್ ಒನ್ ಎಕ್ಸ್ಪೋರ್ಟ್ ಅಂತ ತೊಗೊಂಡಿನಿ. ಇಲ್ಲಿ ಫೈಲ್ ಟೈಪಲ್ಲಿ ಜಿಪ್ ಅಂತ ತೋರಿ. ಓಕೆ, TGZ ಅಲ್ಲ, ಜಿಪ್ ಅಂತ ತೋರಿ, ವಿಂಡೋಸ್ ರಿಲೇಟೆಡ್. ಸೊ ಇದರಲ್ಲಿ ಜಿಪ್ ಫೈಲ್ಸ್ ಕ್ಯಾನ್ ಬಿ ಓಪನ್ ಆನ್ ಆಲ್ಮೋಸ್ಟ್ ಎನಿ ಕಂಪ್ಯೂಟರ್. ಓಕೆ, ಫೈಲ್ ಸೈಜ್ 2 GB ಐತಿ. ನನಗೆ 2 GB ಬದಲು ನಾವು 15 GB ಅಂತ ಅನ್ಕೋರಿ. ಎಕ್ಸ್ಪೋರ್ಟ್ ಲಾರ್ಜರ್ ದೆನ್ ದಿಸ್ ಸೈಜ್ ವಿಲ್ ಬಿ ಸ್ಪ್ಲಿಟ್ ಇಂಟು ಮಲ್ಟಿಪಲ್ ಫೈಲ್ಸ್. ಜಿಪ್ ಫೈಲ್ಸ್ ಲಾರ್ಜರ್ ದೆನ್ 2 GB, ಅಂದರೆ ಲಾರ್ಜರ್ ದ್ಯಾನ್ 2 GB ಇತ್ತಂದ್ರೆ ಅದನ್ನೇನು ಮಾಡ್ತೈತೆ, ಜಿಪ್ 64ಗೆ ಕಂಪ್ರೆಸ್ ಮಾಡುತ್ತೆ. ಆಮೇಲೆ ನಿಮ್ಮ ಓಲ್ಡರ್ ಆಪ್ರೇಟಿಂಗ್ ಸಿಸ್ಟಮ್ ಇದ್ರೆ ಇದು ಓಪನ್ ಆಗಲ್ಲ, ಅನ್ಜಿಪ್ ಮಾಡೋಕ್ಕಾಗಲ್ಲ. ಸೊ ಮತ್ತು ನೀವೇನು ಮಾಡಬೇಕು, ಅದಕ್ಕೆ ಲೇಟೆಸ್ಟ್ ವರ್ಷನ್ ಜಿಪ್ ಅನ್ಜಿಪ್ ಮಾಡೋ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿ, ಅಥವಾ ವಿನ್ರೇರ್ ಅಥವಾ ವಿನ್ಜಿಪ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವೇನು ಮಾಡ್ಬೋದು, ಅನ್ಜಿಪ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನೈತಿ, ಕ್ರಿಯೇಟ್ ಎಕ್ಸ್ಪೋರ್ಟ್ ಅಂತ ಇರ್ತದೆ, ಇದನ್ನು ಕ್ಲಿಕ್ ಮಾಡಿರಿ. ಇದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಹೇಳುತ್ತದು, ಗೂಗಲ್ ಈಸ್ ಕ್ರಿಯೇಟಿಂಗ್ ಕಾಪಿ ಆಫ್ ಡಾಟಾ ಫ್ರಮ್ 3 ಪ್ರಾಡಕ್ಟ್ಸ್. ಅಗೇನ್ ನಾವು 3 ಸೆಲೆಕ್ಟ್ ಪ್ರಾಡಕ್ಟ್ ಮಾಡಿದ್ವಿ, ಗೂಗಲ್ ಡ್ರೈವ್, ಜಿಮೇಲ್ ಮತ್ತು ಗೂಗಲ್ ಫೋಟೋಸ್. ದಿಸ್ ಪ್ರೊಸೆಸ್ ಕ್ಯಾನ್ ಟೇಕ್ ಅ ಲಾಂಗ್ ಟೈಮ್, ಪಾಸಿಬಲ್ ಅವರ್ಸ್ ಆರ್ ಡೇಸ್ ಟು ಕಂಪ್ಲೀಟ್. ಯು ವಿಲ್ ರಿಸೀವ್ ಅನ್ ಇಮೇಲ್ ವೆನ್ ಯುವರ್ ಎಕ್ಸ್ಪೋರ್ಟ್ ಇಸ್ ಡನ್. ಈ ಥರ ಬರ್ತೈತಿ, ಕ್ರಿಯೇಟೆಡ್ ಡೇಟ್ ಇರ್ತೈತಿ. ಇಲ್ಲಿಗೆ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ 90% ಇದು ಕಂಪ್ಲೀಟ್ ಆದಂಗೆ ಲಾಸ್ಟ್ 10% ಏನಪ್ಪ ಅಂದರೆ ನಿಮ್ಗೆ ಅವ್ರ ಮೇಲ್ ಲಿಂಕ್ ಕಳಿಸ್ತಾರೆ ಗೂಗಲ್ ಟೇಕ್ಔಟಿಂದ. ಆ ಮೇಲ್ ಲಿಂಕ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿದ್ರೆ ಮುಗಿತಾ. ಆಲ್ಮೋಸ್ಟ್ 90 ಅಲ್ಲ 99% ಕಂಪ್ಲೀಟ್, ಜಸ್ಟ್ ಒಂದು ಕ್ಲಿಕ್ ಇರ್ತೈತಿ.
ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಬೋದು. ಆಮೇಲೆ ಡೌನ್ಲೋಡ್ ಆದಮೇಲೆ ಅದನ್ನು ನೀವು ಟೆಲಿಗ್ರಾಮ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಕೊಡ್ತಾರೆ, ಅಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡ್ಬೋದು. ಆಮೇಲೆ ಇನ್ನೊಂದು ಜಿಮೇಲ್ ಅಕೌಂಟ್ ಡಮ್ಮಿ ಅಕೌಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು. ಆಮೇಲೆ ಇದೇನು ಅಫಿಷಿಯಲಿ ಅಥವಾ ಏನಾದರೂ ನಿಮ್ಮದು ಮೇಜರ್ ಇಮೇಲ್ ಐ ಡಿ ಇದೆ ಇತ್ತಂದರೆ ಇದ್ರಾಗಿನೂ ಡಿಲೀಟ್ ಮಾಡಿ ನೀವು ಸ್ಪೇಸ್ನ ಹೊಳ್ಳಿ ಯುಟಿಲೈಸ್ ಮಾಡ್ಕೋಬೋದು ಒಂದೇ ಜಿಮೇಲ್ ಅಕೌಂಟ್ನ. ಅದಕ್ಕೆ ಮತ್ತೆ ನೀವೇನು ಸಪ್ರೇಟಾಗಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದಲ್ದನ ಚಾನಲ್ ವ್ಯೂ ಮಾಡಿರಿ. ಅದರಿಂದ ಏನಾಕತಿ ತಮ್ಗೆ ಟಿಪ್ಸ್ ಟ್ರಿಕ್ಸು ತಿಳಿತಾವೆ. ಅದ್ರ ಜೊತೆಗೆ ನಮಗೂ ಒಳ್ಳೊಳ್ಳೆ ಮತ್ತು ವಿಡಿಯೋಸ್ ಅಪ್ಲೋಡ್ ಮಾಡೋಕೆ ಒಂದು ಇದು ಅನಿಸುತ್ತೆ, ಇನ್ನು ಖುಷಿ ಆಗುತ್ತೆ. ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಸ್ಟೋರೇಜ್ ಫುಲ್ ಆಗಿದೆ ಸೊ ಯೂಸ್ ಮಾಡಿರಿ, ಟ್ರೈ ಮಾಡಿರಿ. ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ರಿ. ಆಮೇಲೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಏನಪ್ಪ ಅಂದ್ರೆ ಅವಾಗ ನಾವೇನು ಮಾಡಿದ್ವಿ, ಒಂದು ಇದನ್ನು ಗೂಗಲ್ ಟೇಕ್ಔಟ್ ಒಳಗೆ ಎಕ್ಸ್ಪೋರ್ಟ್ ಮಾಡಿದ್ವಿ, ಅದು ಇಮೇಲ್ ಕೊಟ್ಟಿದ್ವಲ್ಲ. ಸೊ ಈಗ ಇಲ್ಲೇ ಏನು ಬರ್ತೊಂದು ಮೇಲ್ ಬರ್ತದೆ ನಿಮ್ಮ ಇಮೇಲ್ ಐ ಡಿಗೆ, ಗೂಗಲ್ ಟೇಕ್ಔಟ್ ಯುವರ್ ಗೂಗಲ್ ಡಾಟಾ ಈಸ್ ರೆಡಿ ಟು ಡೌನ್ಲೋಡ್, ಈ ಥರ ಬರುತ್ತೆ. ಸೊ ಇಲ್ಲಿ ಬಂದ ಮೇಲೆ ಇಲ್ಲಿ ನೋಡ್ಬೋದು, ವಿ ಹ್ಯಾವ್ ಫಿನಿಶ್ಡ್ ಕ್ರಿಯೇಟಿಂಗ್ ಅ ಕಾಪಿ ಆಫ್ ದ ಗೂಗಲ್ ಡಾಟಾ ಯು ರಿಕ್ವೆಸ್ಟೆಡ್ ಆನ್ 2024ಗೆ ಡೌನ್ಲೋಡ್ ಯುವರ್ ಫೈಲ್ಸ್ ಅಂಟಿಲ್ 27 ಅಂದರೆ 7 ದಿನದ ತನಕ ನಿಮ್ಗೇನು ಮಾಡಿರ್ತಾರೆ ಅವರು ಡೌನ್ಲೋಡ್ ಮಾಡೋಕೆ ಇದನ್ನು ಆಪ್ಷನ್ ಕೊಟ್ಟಿರ್ತಾರೆ. 7 ದಿನ ಆದಮೇಲೆ ಮೇ ಬಿ ಅದೇನಾಗುತ್ತೆ ತನ್ನಿಂತಾನೆ ಡಿಲೀಟ್ ಆಗುತ್ತೆ. ಸೊ ಅದಕ್ಕೆ ನಿಮಗೆ 7 days ಟೈಮ್ ಇರ್ತೈತಿ. ಆ ಟೈಮಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಯುವರ್ ಡೌನ್ಲೋಡ್ ವಿಲ್ ಕಂಟೇನ್ ಡಾಟಾ ಫ್ರಮ್, ನಾವು ಏನು ಮಾಡಿದ್ವಿ, ಡ್ರೈವ್, ಗೂಗಲ್ ಫೋಟೋಸು, ಮೇಲ್ ಸೆಲೆಕ್ಟ್ ಮಾಡಿದ್ವಿ. ಸೊ ಅದ್ರದ್ದು ಇರುತ್ತೆ. ಮ್ಯಾನೇಜ್ ಗೂಗಲ್ ಅಕೌಂಟ್, ಟೇಕ್ ರಿಕ್ವೆಸ್ಟ್, ಡೌನ್ಲೋಡ್ ಯುವರ್ ಫೈಲ್ ಅಂತ ಇರುತ್ತೆ. ಡೌನ್ಲೋಡ್ ಯುವರ್ ಫೈಲ್ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡತ್ಲೇನೆ ನಿಮ್ಗೆ ಏನು ಮಾಡುತ್ತೆ, ಅದು ಪರ್ಮಿಷನ್ ಕೇಳುತ್ತೆ. ಹಂಗೆ ನಾರ್ಮಲ್ ಆಗಿ ಡೌನ್ಲೋಡ್ ಮಾಡೋಕ್ಕೆ ಕೊಡೋಲ್ಲ. ಸೊ ಪರ್ಮಿಷನ್ ಕೇಳುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಅದು ಮೇಲ್ ಐ ಡಿದು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗೋಣ. ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ಇದನ್ನು ಹಿಂಗೆ ಇದು ಮಾಡಿದ್ದೆ ನಾನು ಇಲ್ಲಿ. ಸೊ ಇದರಲ್ಲಿ ಇಲ್ಲಿ ನೋಡ್ಬೋದು, ಎಕ್ಸ್ಪೋರ್ಟ್ ಕ್ರಿಯೇಟೆಡ್ ಆನ್ ಅವೈಲೇಬಲ್. ಸೊ ಆಟೋಮೆಟಿಕ್ ಆಗಿ ಅದು ಲಾಗಿನ್ ಆದ್ಬಿಟ್ಲೇನ ನನಗೇನು ಬಂತು, ಇಲ್ಲಿ ಡೌನ್ಲೋಡ್ ಆಪ್ಷನ್ ಬಂತು. ಇಲ್ಲಿ ನೋಡ್ಬೋದು. ಸೊ ಡೌನ್ಲೋಡ್ ಆಪ್ಷನ್ ಬರ್ತೈತಿ. ಸೇವ್ ಅಂದರೆ ಡಿಸ್ಟಾಪಲ್ಲಿ ಸೇವ್ ಆಗುತ್ತೆ ಡೌನ್ಲೋಡ್ ಆಗಿ. ಸೊ ಟೋಟಲ್ 3 ಪ್ರಾಡಕ್ಟ್ಸ್ 3.92 GB ಐತಿ. ಅಕ್ಟೋಬರ್ 2024ಗೆ ಅವೈಲೇಬಲ್ ಅಂದರೆ ಆನ್ಲೈನ್ ಅವೈಲೇಬಲ್. ಗೂಗಲ್ ಒಳಗಿರೋದು 27ನೇ ತಾರೀಕು ತನಕ ಅವೈಲೇಬಲ್, ಅಂದ್ರೆ 7 days ಟೈಮ್ ಕೊಟ್ಟಿರ್ತಾರೆ. ಅಲ್ಲಿ ಮಟ್ಟ ನಿಮ್ಗೆ ಡೌನ್ಲೋಡ್ ಮಾಡ್ಕೋಬೋದು ನೀವು. ಓಕೆ, ಈ ರೀತಿ ನೀವೇನು ಮಾಡೋದು, ಗೂಗಲ್ ಡ್ರೈವ್ ಅಕೌಂಟ್ನ ಬ್ಯಾಕಪ್ ತೊಗೋಬೋದು. ಸೊ ಇಲ್ಲಿ ನಂದು ಆಗ್ತಾ ಇದೆ ಡೌನ್ಲೋಡು. ಸೊ ಇಷ್ಟು ಇರುತ್ತೆ. ಆಮೇಲೆ ಹೆಲ್ಪ್ ಆಗಿದೆ ಅಂದ್ಕೊಂಡಿನಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಸ್ರಿ. ಥ್ಯಾಂಕ್ ಯು, ಧನ್ಯವಾದಗಳು.